ಬಿಗ್ ಫೈನ 5ನೇ ಸ್ಟೋರಿ ಯಾವುದು ಅಂತ ನೋಡೋಣ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ ಹೊಸ ದಾಖಲೆಯನ್ನ ಮಾಡಿದ್ದಾರೆ. ಯಾವ ಸ್ಟಾರ್ ನಟನಿಗೂ ಕಡಿಮೆ ಇಲ್ಲ ಮಾತಿನ ಮಲ್ಲ ಗಿಲ್ಲಿ ನಟ. ಕನ್ನಡ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ ಹೊಸ ದಾಖಲೆಯನ್ನ ಮಾಡಿದ್ದಾರೆ. ಯಾವ ಸ್ಟಾರ್ಗಳಿಗೂ ಕಮ್ಮಿ ಇಲ್ಲ ಮಾತಿನ ಮಲ್ಲ ಗಿಲ್ಲಿ ನಟ. ಅತಿ ವೇಗವಾಗಿ ಬೆಳೆಯುತ್ತಿರುವ ಸೆಲೆಬ್ರಿಟಿಯಾಗಿ ಬೆಳೀತಿದ್ದಾರೆ ಗಿಲ್ಲಿ ನಟ. ಸ್ಟಾರ್ಗಳನ್ನೇ ಮೀರಿಸುತ್ತಾ ಗಿಲ್ಲಿ ಅವರ ಫಾಲೋವರ್ಸ್ ಸಂಖ್ಯೆ ಕೆಲವೇ ದಿನಗಳಲ್ಲಿ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಸಂಖ್ಯೆ 2 ಮಿಲಿಯನ್ ಆಗಿದೆ. ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬಿಗ್ ಬಾಸ್ ವಿನ್ನರ್ ಅವರ ಗಿಲ್ಲಿ ಕ್ರೇಜ್. ಜನರ ಪ್ರೀತಿಗೆ ಎಂದಿಗೂ ಚಿರಋಣಿ ಅಂತ ಪೋಸ್ಟ್ ಕೂಡ ಮಾಡಿದ್ದಾರೆ. ಜೊತೆಗೆ ತಾನು ವ್ಯಾಸಂಗ ಮಾಡಿದ ಶಾಲೆಗೆ ಭೇಟಿ ನೀಡಿದ್ದಾರೆ. ಏನು ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆ ಸಾಮಾನ್ಯ ಒಬ್ಬ ಕಾಮಿಡಿ ನಟನಾಗಿದ್ರು. ಇವಾಗ ಒಂದು ದೊಡ್ಡ ಸ್ಟಾರ್ ರೇಂಜ್ ಅಲ್ಲಿ ಅವರು ಫ್ಯಾನ್ ಫಾಲೋಯಿಂಗ್ ಕ್ರಿಯೇಟ್ ಆಗಿದೆ. ನೋಡ್ತಾ ಇರ್ಬೋದು ಅವರು ವಿನ್ ಆದ್ಮೇಲೆ ಅವರಿಗೆ ಎಷ್ಟು ಜನ ಫ್ಯಾನ್ ಫಾಲೋವರ್ ಹೆಚ್ಚಾಗಿದ್ದಾರೆ, ಜೊತೆಗೆ ರ್ಯಾಲಿ ಮಾಡೋ ಮೂಲಕ ಎಷ್ಟು ಅಭಿಮಾನವನ್ನ ತೋರಿಸ್ತಾ ಇದ್ದಾರೆ ಅಂತ. ಈ ಎಲ್ಲಕ್ಕೂ ಗಿಲ್ಲಿ ನಟ ಅವರು ಕೂಡ ಸಾಕಷ್ಟು ವಿನಮ್ರತೆಯಿಂದ ತೋರಿಸ್ಕೊಳ್ತಾ ಇದ್ದಾರೆ. ಅಷ್ಟು ಸಂಪಾದನೆ ಮಾಡಿರೋದಕ್ಕೆ ಅಭಿಮಾನಿಗಳನ್ನ ತುಂಬಾ ಚಿರಋಣಿ ಅಂತ ಅವರ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಪೋಸ್ಟ್ ಅನ್ನ ಮಾಡಿದ್ದಾರೆ. 2 ಮಿಲಿಯನ್ ಸಂಪಾದನೆ ಮಾಡೋದು ಅಂದ್ರೆ ಸಾಮಾನ್ಯದ ಮಾತಲ್ಲ. ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಈ ಬಗ್ಗೆ ಹೇಳ್ಕೊಂಡಿದ್ರು. ಇವಾಗ ಅಭಿಮಾನಿಗಳು ಅಷ್ಟು ಅಭಿಮಾನವನ್ನ ತೋರಿಸಿದ್ದಾರೆ ಅವರಿಗೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಲಕ್ಷ್ಮೀನಾರಾಯಣ್, ಫಿಲಂ ಬ್ಯೂರೋ ಹೆಡ್. ಎಸ್ ಲಕ್ಷ್ಮೀನಾರಾಯಣ್ ಅವರೇ, ಈಗ ಏನು ಗಿಲ್ಲಿ ಕ್ರೇಜ್, ಅಭಿಮಾನಿಗಳ ಕ್ರೇಜ್ ಸಾಕಷ್ಟು ಮಟ್ಟಿಗೆ ಹೋಗಿದೆ. ಸೊ ಫಾಲೋವರ್ ಸಂಖ್ಯೆನೂ ನೋಡ್ಬೋದು ನಾವು. ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮೊದಲಿಗೆ ಎಷ್ಟಿತ್ತು, ಇವಾಗ 2 ಮಿಲಿಯನ್ ಆಗಿದೆ. ಜೊತೆಗೆ ಅವರು ಓದಿದಂತಹ ಶಾಲೆಗಳಿಗೆ ಕೂಡ ಭೇಟಿ ನೀಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಾದ್ರೆ. ಎಸ್ ಧನುಶ್ರೀ, ಯಾರೇ ಒಬ್ಬ ಮಕ್ಕಳು ಅಂದರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಬೆಳೆದಿದ್ದಾರೆ ಅನ್ನೋದಕ್ಕೆ ತುಂಬ ಖುಷಿ ಪಡುವಂಥ ಇಬ್ಬರು ವ್ಯಕ್ತಿಗಳು ಯಾರಪ್ಪ ಅಂತಂದರೆ, ಒಂದು ಅವರಿಗೆ ಜನ್ಮ ನೀಡಿದಂತಹ ಹೆತ್ತ ತಂದೆ ತಾಯಿಗಳು ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಜೊತೆಗೆ ಅಕ್ಷರ ಕಲಿಸಿದಂತಹ ಗುರುಗಳು ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಈಗ ಗಿಲ್ಲಿ ದಿನದಿಂದ ದಿನಕ್ಕೆ ಹಂತವಾಗಿ ಬೆಳೀತಾ ಇರೋದನ್ನು ನೋಡಿದ್ರೆ ನಿಜಕ್ಕೂ ಅವರ ಗುರುಗಳು ಮತ್ತು ಅವರ ತಂದೆ ತಾಯಿ ಸೇರಿದಂತೆ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದಾರೆ. ಅಂದರೆ ತುಂಬ ಸಣ್ಣ ವಯಸ್ಸಿಗೆ ಒಬ್ಬ ಶ್ರೀಸಾಮಾನ್ಯ ಹುಡುಗ ಬಿಗ್ ಬಾಸ್ ಮನೆಗೆ ಹೋಗಿ ಅಷ್ಟು ಜನರ ಒಂದು ಪ್ರೀತಿಯನ್ನು ಗೆಲ್ಲೋದಿದೆಯಲ್ಲ, ಅದು ಸಾಮಾನ್ಯದ ಮಾತಲ್ಲ. ಯಾಕಂತಂದರೆ ಕನ್ನಡ ಚಿತ್ರರಂಗದಲ್ಲಿ ಕಿಚ್ಚ ಸುದೀಪ್ ಅವರು ಮತ್ತು ದರ್ಶನ್ ಅವರು ಸುಮಾರು 20 ವರ್ಷಗಳಿಂದ ಚಿತ್ರರಂಗದಲ್ಲಿ ಸ್ಟಾರ್ಗಳಾಗಿ ಮಿಂಚ್ತಾ ಇದ್ದಾರೆ. ಅವರ ಇನ್ಸ್ಟಾ ಫಾಲೋವರ್ಸ್ ಸಂಖ್ಯೆನೇ 2.4 ಮಿಲಿಯನ್ 2.9 ಮಿಲಿಯನ್ ಅಷ್ಟೇ ಇದೆ. ಮೊನ್ನೆ ಅಷ್ಟೇ ಬಿಗ್ ಬಾಸ್ಗೆ ಅಂದರೆ 100-120 ದಿನಗಳ ಹಿಂದೆ ಬಿಗ್ ಬಾಸ್ ಮನೆಗೆ ಹೋದಾಗ ಅವ್ರು ಎಂಟ್ರಿ ಕೊಟ್ಟಾಗ ಇದ್ದಂತಹ ಅವರ ಫಾಲೋವರ್ಸ್ ಸಂಖ್ಯೆ ಜಸ್ಟ್ 100K, ಅಂದರೆ 1 ಲಕ್ಷ ಫಾಲೋವರ್ಸ್ ಇದ್ದರು ಗಿಲ್ಲಿ ಅವರಿಗೆ. ಆದರೆ ಬಿಗ್ ಬಾಸ್ ವಿನ್ನರ್ ಆಗಿ ಹೊರಗಡೆ ಬಂದ ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ 2 ಮಿಲಿಯನ್ಗೂ ಅಧಿಕ ಇನ್ಸ್ಟಾ ಫಾಲೋವರ್ಸ್ ಆಗ್ತಾರೆ ಅಂತಂದರೆ ನಿಜಕ್ಕೂ ಇದು ಖುಷಿಯ ಮಾತು. ಆ ಖುಷಿಯನ್ನು ಗಿಲ್ಲಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿರ್ತಕ್ಕಂಥದ್ದು. ಎಲ್ಲರೂ ಜೊತೆಗೆ ನಗ್ತಾ ಬೆಳೆಯೋಣ ಸಾಗೋಣ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಜೊತೆಗೆ ಆತ ಓದಿದಂತಹ ಹೈಸ್ಕೂಲು ಅಂದರೆ ಮಂಡ್ಯ ಡಿಸ್ಟಿಕಲ್ಲಿ ಇರ್ತಕ್ಕಂಥ ಪಬ್ಲಿಕ್ ಹೈಸ್ಕೂಲ್ಗೆ ಅವರು ವಿಸಿಟ್ ಮಾಡಿದ್ದಾರೆ. ಅಲ್ಲಿ ಹೋಗಿ ಅವರು ಯಾರೊಟ್ಟಿಗೆ ಎಲ್ಲ ಅವರು ಅಕ್ಷರಗಳನ್ನು ಕಲ್ತಿದ್ರು ಹೈಸ್ಕೂಲಲ್ಲಿ, ಆ ಗುರುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಅಲ್ಲಿ ಹೆಡ್ ಮಾಸ್ಟರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ತಾನು ಓದಿದಂತಹ ಡೆಸ್ಕಲ್ಲೆಲ್ಲ ಕೂತ್ಕೊಂಡು ಆ ಮಕ್ಕಳ ಜೊತೆ ಎಲ್ಲ ಬೆರೆತು, ಅಂದರೆ ನಾನು ಬಿಗ್ ಬಾಸ್ ವಿನ್ನರ್ ಆಗಿರ್ಬೋದು, ಆದರೆ ನಾನು ಈ ಶಾಲೆಯಿಂದ ಕಲಿತು ಹೋದಂತಹ ಒಬ್ಬ ಹುಡುಗ, ನೀವು ಕೂಡ ದೊಡ್ಡ ಮಟ್ಟಕ್ಕೆ ಬೆಳಿಬೋದು ಅನ್ನೋದಕ್ಕೆ ಒಂದು ಇನ್ಸ್ಪಿರೇಷನ್ ಆಗುವಂಥ ನಿಟ್ಟಿನಲ್ಲಿ ಅವರು ಆ ಸ್ಕೂಲ್ಗೂ ವಿಸಿಟ್ ಮಾಡಿ ಆ ಟೀಚರ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ತಕ್ಕಂಥದ್ದು ನಾವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಧನುಶ್ರೀ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.